ಮಡೆನೂರ್ ಮನು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಾನೆ. ಒಂದು ಮಿಂಚು ಅನ್ನುವಂಥ ಹುಡುಗಿಗೆ ಮೋಸ ಮಾಡಿರುವ ವಿಚಾರ, ಇನ್ನೊಂದು ಕುಡಿದು ಮಾತನಾಡಿದ್ದ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ನಟ ಶಿವರಾಜ್ ಕುಮಾರ್, ದರ್ಶನ್, ಯಶ್ ಅವರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡುವಂಥ ಆಡಿಯೋ ಅದಾಗಿತ್ತು. ಶಿವಣ್ಣ ಬಗ್ಗೆ ವಿವಾದಾತ್ಮಕ ಮಾತನಾಡಿರುವ ಹಿನ್ನೆಲೆಯಲ್ಲಿ ಶಿವಣ್ಣ ಅಭಿಮಾನಿಗಳು ಮಡೆನೂರ್ ಮನು ವಿರುದ್ಧ ಸಿಡಿದಿದ್ದಾರೆ. ಮಡೆನೂರ್ ಮನು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ, ಚಿತ್ರರಂಗದಿಂದ ಮನುವನ್ನ ಬ್ಯಾನ್ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದಾರಂತೆ. ಎನ್.ಆರ್. ರಮೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕನ್ನಡ, ತೆಲುಗು ಒಂದು ಅಣ್ಣ ತಮ್ಮದಿರ ಭಾಷೆಗಳ ಥರ ಇರೋದು, ಹಾಗೆ ತಮಿಳು ಮತ್ತು ಮಲಯಾಳಮು ಅಣ್ಣ ತಮ್ಮದಿರ ಭಾಷೆ ಥರ ಇರೋದು, ಲಿಪಿಗಳು ಆ ಥರ ಇರೋದು. ಅದು ಇವರೆಲ್ಲ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ನಾಯಿ ಬೊಗಳಿದ್ರೆ ದೇವಲೋಕಕ್ಕೇನು ಹಾನಿ ಇಲ್ಲ ಅಂತ. ಯಾರೋ ಎಲ್ಲೋ ಕುಡ್ಕೊಂಡು ಮಾತನಾಡಿದಾನೆ ಅನ್ನೋ ಕಾರಣಕ್ಕೆ ಅವನ ಮೇಲೆ ಆತನನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಮನವಿ ಕೇಳಿ ಬಂದಿದೆ. ಬ್ಯಾನ್ ಮಾಡೋದು ಹೌದು ಅಂತಂದರೆ ಚಿತ್ರರಂಗದಲ್ಲಿ ಲಿಸ್ಟ್ ದೊಡ್ಡದಿದೆ, ಯಾರ್ಯಾರನ್ನು ಬ್ಯಾನ್ ಮಾಡ್ತಾರೆ ಕಾದು ನೋಡಬೇಕು. ಬಟ್ ಮಡೆನೂರ್ ಮನು ಮಾಡಿದ್ದು ಸರಿ ಅಂತಲ್ಲ. ಕುಡಿದ ಮತ್ತಿನಲ್ಲಿ ಯಾರ್ಯಾರ ಬಗ್ಗೆ ಏನೇನೋ ಮಾತಾಡಿರೋದು, 6 ವರ್ಷ ಇರ್ತಾರೆ, ಆಮೇಲೆ ನಾನೇ ಇರೋದು, ಹಾಗೆ ಹಿಂಗೆ ಅಂತೆಲ್ಲ ಮಾತಾಡಿರೋದು ಈಗ ಶಿವಣ್ಣನ ಅಭಿಮಾನಿಗಳಿಗೆ ಭಾಳ ದೊಡ್ಡ ಸಿಟ್ಟಿಗೆ ಕಾರಣ ಆಗಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಕುಮಾರ್, ಶಿವಣ್ಣ ಅವ್ರನ್ನೆಲ್ಲ ಈ ರೀತಿ ಮಾತನಾಡಿರೋದನ್ನು ಸಹಿಸಿಕೊಳ್ಳಲಾಗದೆ ಈಗ ವಾಣಿಜ್ಯ ಮಂಡಳಿಗೆ ಎನ್.ಆರ್. ರಮೇಶ್ ಅವರ ನೇತೃತ್ವದಲ್ಲಿ ಶಿವಣ್ಣ ಅವರ ಅಭಿಮಾನಿಗಳ ಸಂಘ ಬಳಗ ಬಂದು ದೂರು ಕೊಟ್ಟಿದೆ. ಮಡೆನೂರ್ ಮನು ವಿರುದ್ಧ ಕಾನೂನು ಕ್ರಮ ಮತ್ತು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಮನವಿ ಸಲ್ಲಿಸಿದೆ. ಶಿವರಾಜ್ ಕುಮಾರ್